ಗಾಯ್ಸ್ ಫೈನಲಿ ಅಮೇಯಾಗಿ ಅದು ಅಮೇಯ ಅಲ್ಲ ಅಮೇಯ ನಾನು ಹೇಳಿದ ಹಾಗೆ ಅವಳ ಫೇಸ್ನ ನಾವು ಇವತ್ತು ರಿವೀಲ್ ಮಾಡ್ತಾ ಇದ್ದೀವಿ. 3, 2, 1 ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹಲೋ, ಗುಡ್ ಮಾರ್ನಿಂಗ್. ನೋಡಿ ಬಾತ್ರೂಮ್ಗೆ ಹೋಗೋನೆ. ನಾಚಿಕೆ ಪಟ್ಕೊಂತಾರದು. ಆನವಿಲಿ ಇಲ್ಲಿ ವ್ಯಾ ಮೇಡಮ್ ವ್ಯಾ ಇಲ್ಲಿ ಊ ಮಾಡು ವ್ಯಾ ವಾಸನೆ ಅಲ್ವಾ. ಹೋಗಮ್ಮ ಕರ್ಕೊಂಡು ಹೋಗಮ್ಮ ಮಗುನ. ಅಲ್ಲೋಡಮ್ಮ ಏನಾನ ಬಾಯ್ ಏನು ಅಕ್ಕ ಮಾಡ್ಬಿಟ್ಟಿದ್ದೀರಾ? ನನ್ನೇ ಕರೀತಾರದು. ಕೆಲಸ ಮಾಡ್ದಷ್ಟು ಬೇಜಾರಾಗ್ಬಿಟ್ಟೈತೆ. ಸರಿ ನಡಿ. ಏನ್ ಮಮ್ಮಿ ಸಮಾಚಾರ? ಏನಿಲ್ಲ ಕಣೆ, ಹಬ್ಬಗಳು ಏನ್ ಗೌರಿ ಗಣೇಶ ಹಬ್ಬ ಒಟ್ಟಿಗೆ ಬಿದ್ದ್ಬಿಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಡಲ್ಲಿ ಬಿದ್ದಿದೆ. ಹೆಣ್ಮಕ್ಳುಗಳಿಗೆ ಅಮ್ಮ ಸ್ಟ್ರೆಸ್ ಅನ್ನೋರು ಮಾಡಬಾರ್ದು ಹಬ್ಬನ. ಮಾಡಲೇಬೇಕು, ಆಗಲ್ಲ ಹಂಗೆ. ಮತ್ತೆ ಖುಷಿಯಿಂದ ಮಾಡಬೇಕು ಹಬ್ಬನ. ಹಿಂಗಲ್ಲ ಸ್ಟ್ರೆಸ್ ಅನ್ಕೊಂಡು ಮಾಡೋ. ಲಕ್ಷ್ಮಿ ಕೇಳಿಸ್ಕೊಂತ ಇರ್ತಾಳೆ ಮೇಲೆ ಮಾಡ್ತಾಳೆ ನಿನ್ಗೆ. ಸಾಯ್ತಾನೆ ಇರ್ತಾಳೆ ಯಾವಾಗಲೂ ಅಂತ ಬೇಕತ್ತೆ. ಯಾವಾಗ ಮಾಡೋವಾಗ ಕೊಯ್ಯೋ ಮಯ್ಯೋ ಅನ್ಕೊಂಡು ಗಲಾಟೆ ಮಾಡ್ಕೊಂಡೆಲ್ಲ ಮಾಡಬಾರ್ದು ಹಬ್ಬಗಳನ್ನ, ಪೂಜೆಗಳನ್ನ. ಸತ್ಯ ಮಾತಾಡ್ತಾ ಇದ್ದೀನಿ. ಗೊತ್ತಿದ್ರು ಹಬ್ಬದ ದಿನ ದೇವ್ ಬಂದ್ಬಿಟ್ಟಿರುತ್ತಲ್ಲ. ಹಬ್ಬಕ್ಕೆ ದುಡ್ಡು ಗೈಸ್ ಅದೇನು ಗೊತ್ತಾ, ಹಬ್ಬ ಮಾಡೋ ದಿನ ನಮ್ಮ ಮನೇಲಿ ಹಬ್ಬ ಅಂತ ನಮ್ಮಮ್ಮ ಗೊತ್ತಾಗ್ತದೆ. ಫುಲ್ ಟೆನ್ಷನ್. ಫುಲ್ ಟೆನ್ಷನ್ ಏನಕ್ಕೆ ಅಂದ್ರೆ ಯಾವ ನಾಯಿಗಳು ಒಂದ್ ಕೆಲಸ ಮಾಡಲ್ಲ, ದಿನ ಇದ್ದಂಗೆ ಇರ್ತಾರೆ. ಹಬ್ಬ ಅಂತನಾರ ಒಂದ್ಸತಿ ಎದ್ದು ನಾನೊಂದ್ ಕೆಲಸ ಮಾಡ್ತೀನಿ, ನೀನೊಂದ್ ಕೆಲಸ ಮಾಡ್ತೀನಿ ಅಂತ ಮಾಡಲ್ಲ. ಹಬ್ಬನ ರೆಡಿ ಒಂದು ಹಾಕ್ತೀವಿ ಆಯ್ತಾ, ಸೀರೆ ಉಟ್ಕೊಂಡು ಬಟ್ಟೆ ಹಾಕೊಂಡು. ನಾನು ನಮ್ಮ ಮನೇಲಿ ಮಾಡ್ತೀನಿ ಕಣವ, ನೀನು ನಿಮ್ಮ ಮನೇಲಿ ಮಾಡ್ಕೊಳ್ಳೋದು ಯಾಕೆ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತೀಯ? ನಮ್ಮ ಮನೇಲಿ ನಾನು ಸೀರೆ ಹಾಕ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೇಲಿ ನಾನು ಹಬ್ಬ ಮಾಡ್ತೀನಿ. ಅದಕ್ಕೆ ತವ್ರ ಮನೆ ಅನ್ನೋದೇನಕ್ಕೆ ಅಂದರೆ, ನಾನು ಎಲ್ಲೋದ್ರೂ ಮಾಡ್ತಾ ಅದು ಇದು ಅಂತ ಬ್ಯುಸಿಯಾಗಿರುತ್ತೆ ಮೈಂಡು. ಇಲ್ಲಿ ಬಂದಾಗ ಫುಲ್ ಶಟ್ ಡೌನ್ ಆಗಿಬಿಡುತ್ತೆ. ಏನಕ್ಕೆ? ಅದಕ್ಕೆ ತವ್ರ ಮನೆ ಅನ್ನೋದು ಫ್ರೀಯಾಗಿ ಮೈಂಡೆಲ್ಲ ಆರಾಮಾಗಿಬಿಡುತ್ತೆ. ಅವಾಗ ಮುದಕನ್ ಫೋನ್ ಮಾಡು, ಗಾಸಿಪ್ ಮಾಡೋಣ. ಕಾಸ್ಟ್ ನೋಡಿದ್ರ ಗೈಸ್, ವುಮೆನ್ shame papi shame all the monkey father shame. ವಾವ್ ತಗೋಬನ್ನಿ ಇಲ್ಲಿ. ವಾವ್ ಅಯ್ಯೋ ಅಲ್ಲಾಡ್ತೈತಲ್ಲಪ್ಪ. ಅಪ್ಪಿ ಸರಿ ಇದಕ್ಕೆಲ್ಲ ಬೆಳಗ್ಗೆ ಫೋನ್ ಮಾಡೋದಪ್ಪ ಇವಳು. ಕಲರ್ ಅದೇನ್ ಕೇಳಮ್ಮ, ಅವನ್ಗೆ ಯಾಕಮ್ಮ ಮಾಡ್ತಾ ಇದ್ಯಾ? ವಿನೂತ ಫೋನ್ ಮಾಡ್ತಾವಳ ಕಣೆ. ಆನಾ ಓಡ್ ಬಾ ಇಲ್ಲಿ. ವಾವ್ ಏನದು ಆನಾ? ಪಾಪುದಾ ಸಾಕ್ಸಾ? ಏನಾಯ್ತು ನನ್ನ ಮುದ್ದು ಬಂಗಾರಗೆ? ಗುಡ್ ಮಾರ್ನಿಂಗ್. ನೋಡಿ ಅವ್ರ ಅಪ್ಪನ ಹತ್ರ ಹೋಗಿದ್ದಾನೆ. ಬಾ ಅಂತ ಅಂದರೆ ಎಷ್ಟು ಆಟಾಡ್ಸೋ ನಮ್ಮಮ್ಮನ. ಕರಿಯಮ್ಮ ಬರಲ್ಲ ಹೋಗು ಅಂತ. ಅಯ್ಯೋ ನೋಡಿದ್ರಾ ಹಿಂಗೆ ಆಡ್ತಾನೆ. ಇವಳು ನೋಡು, ಡಾನ್ಸ್ ರಾಜಾ ಡಾನ್ಸ್. ಪಾಪ ಯಾವತ್ತು ಅಮೇಯನ್ ರಿವೀಲ್ ಮಾಡೋದು? ಇವತ್ತೇ ತಾನೇ. ಗೈಸ್ ಆ್ಯಕ್ಚುಲಿ ಮೊನ್ನೆ ಶೂಟ್ ಮಾಡಿದ್ದು ಇನ್ನೂ ಎಡಿಟ್ ಆಗಿ ಸಿಕ್ಕಿಲ್ಲ. ಟ್ರೈಂಗ್ ದ ಬೆಸ್ಟ್. ಇವತ್ತು ಒಂದಷ್ಟು ಶೂಟ್ ಮಾಡಬೇಕು ಗೈಸ್. ಪ್ರತೀಕ್ ಯಾರ ಹತ್ರನೋ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮಮ್ಮ ಕರೀತಾ ಇದ್ದಾರೆ. ಊರಂಗೆ ಇಲ್ಲ ನಾನು.
ಫ್ರೆಂಡ್ ಬರುತ್ತೆ. ಪ್ರತೀಕ್ ಎಡಿಟ್ ಮಾಡೋದು ಹೇಳ್ಕೊಡ್ತಾವ್ರೆ. ಪಟ ಅಂತ ಸುಮ್ಮನೆ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಓಕೆ ಒತ್ತಿ. ಅವಾಗ ಏನಾಗುತ್ತೆ ಎಲ್ಲ ಒಂದು ಅದೇನು ತಣಪೊಣ ಅಂತ ಬಂದ್ಬಿಡ್ತೀರಾ? ನೋಡಪ್ಪ, ಬಂದ್ರೆ ಬಂದಿರಾ ಅಂತೀರಾ, ಬಂದಿಲ್ಲ ಅಂದ್ರೆ ಬರಲ್ಲ ಅಂತಾರೆ ಜನ. ಏನಂತ ಹೇಳ್ತಾ ಗೊತ್ತಾ, ಯಾವಾಗಲೂ ಸೌಂಡ್ ಮಾಡ್ಕೊ ಬನ್ನಿ ಅಂತೇಳೆ. ನಿಮ್ಮ ಮಮ್ಮಿ ಬಂದ್ಬಿಟ್ಟಳೆ. ಓಹೋ ಅಲ್ಲ ಏನಕ್ಕ ಬೆಳಗ್ಗೆ ತಾನೇ ಮಾತಾಡೋದಲ್ಲಕ್ಕ, ಇದಾಕೊಂಡು ನೈಟ್ ಡ್ರೆಸ್ ಹಾಕೊಂಡು ಕೂತಿದ್ದೆ. ಅಲ್ಲ ನಾವು ನೋಡಿ ಎರಡೆರಡು ದಿನಕ್ಕೆ ಮುಂಚೆ ನೋಡಿ ಕರ್ಕೊಂಡು ಹೋಗೋಣ ವೀಕೆಂಡ್ ಅಂತ ಬಂದಿದ್ದೀನಿ. ಶ್ರಮಜೀವಿ ಗೊತ್ತಾ ನಿಮ್ಮ ಅಕ್ಕ, ನಿಮ್ಮ ಮಗಳು ಕುತ್ಕೊಂಡು ಎಡಿಟಿಂಗ್ ಹೇಳ್ಸ್ಕೊಂತಾರೆ. ಅಂದ್ರೆ ಪೂರ್ತಿ ಎಲ್ಲ ಹೇಳ್ಕೊಂಡು ಕಟ್ಕೊಂಡು ಒಳ್ಳೆ ವಂಶ ಆಗೋದೇ ಗೊತ್ತಾ. ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ. ಯಾರು ಹೇಳಿದಂಗೆ? ಅಯ್ಯೋ ನನ್ನ ಮಗಳು ಮತ್ತೆ ಕಣಪ್ಪ, ಎಷ್ಟು ಇಷ್ಟು ದಿನ ಕೊಂಡಾಡಿದ್ದು. ನಂಗೆ ಗೊತ್ತು, ಸ್ವಲ್ಪ ಜಾಸ್ತಿ ಇರ್ತದೆ. ಇಲ್ಲ ರೀ, ನಾವು ಡಿಸ್ಕಸ್ ಮಾಡ್ತೀವಿ ಇವಾಗ. ಇದೇ ಗಾಸಿಪ್ ಮಾಡ್ತೀವಿ. ಅಪ್ಪು ಕೆಳಗಡೆ ಆಚೆ ಹೋದ್ನಾ? ಆಚೆ ಹೋಗಿರೋದು ಗೊತ್ತಿಲ್ಲ. ಈಗ ಹೋದ್ನ, ರೆಡಿ ಆಗೋದ್ನಾ? ಏಮಾ ಚೆನ್ನಾಗಿದ್ಯವಾ? ಗೈಸ್, ನನಗೆ ಇಷ್ಟ ಆಗ್ತಾ ಇಲ್ಲ ಒಂದು ವಿಷಯ ನೋಡಿ. ಎಲ್ರಿಗೂ ಬಂದವ್ರಿಗೆಲ್ಲ ತೋರಿಸ್ತವ್ರೆ ಇದನ್ನ. ನಿನ್ ಮಗ ನಂಬರ್ 1 ಆಕ್ಟಿಂಗ್ ರಾಜ ಆಯ್ತಾ? ಅಲ್ಲ ಅಪ್ಪು ಬಕೆಟ್ 2 ಸರಿ ನಗ್ದು 3 ಸರಿ 4 ಸರಿ ನೋಡಿದ್ವಿ. ಅವ್ರ ಅಪ್ಪ ಅವ್ರದಕ್ಕೆ ಮಾತ್ರ ಹಾಡು ಹಾಕೊಂಡೇವ್ರಕ್ಕ, ನಂದಕ್ಕೆ ಹಂಗೆ ಇದೆಲ್ಲ ಒಂದ. ಅದು ಕೋಪ ತೋರಿಸ್ಬೇಕು. ಅವ್ರ ಅಪ್ಪ ಮಾಡಿದ್ದು ಕಲ್ತಾರದು. ಗೊತ್ತಾಗೈತೆ ಅನ್ಸುತ್ತೆ ಕ್ಯಾಮ್ರಾದಲ್ಲಿ ಆಗ್ತಾರೆ ನನ್ನ ಅಂತ. ಅದಕ್ಕೆ ಮಾಡಲ್ಲ, 1 2 3 ಹೇಳಲ್ಲ. ವಿಡಿಯೋ ನೋಡಿದ್ದು ಪೂರ್ತಿ ವಿಡಿಯೋ ನೋಡ್ಕೊಂಡು ಈಗ ನೋಡಿ ವಿತೌಟ್ ಬೀಜನ್ ಮಂಗೂಸಿ ನೋಡಿ ಗೈಸ್. ಮಂಗೂಸಿ ಇದೆ ಅಂದರೆ ಇಲ್ಲ ಮನೆ ಹತ್ರ ಹಾವಿದೆ ಅಂತ. ಹಾವ? ಇಲ್ಲಿ ನೋಡಿ, ಮುಂಗುಸಿ ಇದ್ರೆ ಹಾವಿದೆ ಅಂತಲ್ಲ, ಮತ್ತೆ ಪ್ರತೀಕ್ ಇದ್ದಾರೆ ಅಂತ. ಆಗಲ್ಲ. ಆಯ್ತಾ, ಎಲ್ರಿಗೂ ತೋರಿಸಿ ನಿಮ್ಮ ಮಗಂದು. ಏನು ತಿಂತ ಇದೆ ನೋಡೋದು. ನನಗೆ ಅದು ನೋಡಿದಾಗೆಲ್ಲ ಮೂತಿ ಎಲ್ಲ ಕೆಂಪಗಾಗಿರೋದೇ ನೆನಪಾಗುತ್ತೆ ಆ ಸಾಂಗಲ್ಲಿ. ಆ ಸಾಂಗ್ ಬರುತ್ತಲ್ಲ, ಯಾವುದಾದ್ರು ಸಾಂಗ್ ಪಾಪ, ಕೇಳಿದ್ದು ನಡ್ಕೊಂಡು ಹೋಯ್ತಾ ಇರೋದು. ಒಳ್ಳೊಳ್ಳೆ ವಾಕಿಂಗ್ ಹಿಂಗೆ ಹೋಗ್ಬಿಡ್ತು ಒಳಗೆ. ಏನು ಮಾಡ್ತಿದ್ದೀರಾ ಮಧು ಅಕ್ಕ? ಏನಿಲ್ಲ, ಮುದ್ದೆ ಮಾಡ್ತೇನೆ. ಮುದ್ದೆ ಮಾಡ್ದಾ? ನೀನೇ ಮಾಡ್ದಾ? ಆಂಟಿ ಮಾಡಿ ತಿರ್ಗಿಸಿದ್ರು, ಹಾಂ, ಮುದ್ದೆ ತೆಗೆದೆ. ದೇವರು ನೈಟಿ ಏನು ಕರೆಕ್ಟ್ ಹೇಳಲ್ಲ ಜಾನ್ವಿ. ದೇವ್ರಿಗೆ ನೈಟಿ ಹಾಕ್ದಂಗೆ ಕಾಣಿಸ್ತಿದ್ಯಂತೆ. ಬೊಟ್ಟಿ ಕಂಡ್ರೆ ಹೆಂಗೆ ಅಂತಾನ ಅರ್ಥ? ನನಗೆ ಈ ವಿಡಿಯೋ ಶೇರ್ ಮಾಡ್ತೀಯಾ? ನನಗೆ ತೂಕ ಐತೆ ಅಂತ ನನಗೆ ಸಣ್ಣನೇ ಆಗಿಲ್ಲ ಅಂತ ಬಟ್ಟೆ ತೆಗ್ದೆ ಹಾಕ್ದೆ. ಆಮೇಲೆ ಪ್ಯಾಂಟ್ ತೆಗಿತಾ ಇದ್ದೆ. ಅಜ್ಜಿ ಅವಳು ಅಮ್ಮ ಅಲ್ಲ. ಅದೇ ನಿಮ್ಮ ಅಮ್ಮನ ಥರ ಆಡ್ದಂಗೆ ಎಲ್ಲರ ಹತ್ರ ನಮ್ಮ ಹತ್ರ ಬರಬೇಡ. ಉಪ್ಸಾರುನ ಸ್ಪೂನಲ್ಲಿ ತಿನ್ನೋದು ನೋಡಿದ್ದು ಫಸ್ಟ್ ಟೈಮ್. ಅಯ್ಯೋ ಅಯ್ಯೋ, ನಾವೆಲ್ಲ ಊಟ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಗೈಸ್. ಬಂದಿಲ್ಲ ನೋಡಿ ಗೈಸ್. ಹಾಯ್. ಶೋಭಿತಾ ಬಂದಿದ್ದಾಳೆ. ಎಷ್ಟು ವಯಸ್ಸುವರೆಗೆ ಇದ್ರು? ಹಲೋ, ಚಾರ್ಮಿಂಗ್ ಸರಿಯಲ್ಲ, ಅವ್ರ ಹತ್ರ ಹೋಗ್ತಾ ಇಲ್ಲ ಅವನು. ಹೌದಾ ಅಮ್ಮ? ಹೌದೇನೆ. ಫಿಶ್ ಹೋಗ್ತೀಯಮ್ಮ?
ಇದ್ರಲ್ಲಿ ಗೊತ್ತಾಗ್ತಾ ಇದೆ ಯಾರು ಜಾಸ್ತಿ ಸತಿ ಬಂದಿದ್ದಾರೆ ಮನೆಗೆ. ನಿನ್ ಮುಖ ಗೈಸ್, ಇದು ನಮ್ಮ ಅಜ್ಜಿ ತಾತಂದು ಫಂಕ್ಷನ್ದು ಫೋಟೋ ಪ್ರಿಂಟ್ ಹಾಕಿಸ್ತಿದ್ದೆ ಅಂತ ಹೇಳಿದ್ನಲ್ಲ. ಸೊ ಇವಾಗ ಅದನ್ನ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಅಮೇಯನ ರಿವೀಲ್ ಮಾಡ್ತೀನಿ ನಿಮ್ಮೆಲ್ರಿಗೂ. ಸೊ ಅಮೇಯ ರೆಡಿ ಆಗ್ತಾ ಇದ್ದಾಳೆ. ಯಾ, ನೀವೆಲ್ಲರೂ ಈಗಲೇ ಗೊತ್ತಾಗಲ್ಲ ಅಫ್ಕೋರ್ಸ್ ಯಾರ ಥರ ಇದ್ದಾಳೆ ಅವಳು ಅಂತ. ಆ್ಯಂಡ್ ನೀವು ಗೆಸ್ ಮಾಡಿ ಹೇಳಿ ಸದ್ಯಕ್ಕೆ ಯಾರ ಥರ ಕಾಣಿಸ್ತದೆ. ಆದರೆ ದಿನಕ್ಕೆ ಒಬ್ರೊಬ್ರು ಥರ ಒಂದೊಂದು ಥರ, ಒಂದೊಂದು ಸಲ ಅಮ್ಮಕ್ಕನ ಥರ, ನನ್ನ ಥರ, ಪ್ರತೀಕಮ್ಮ ನಮ್ಮ ಅತ್ತೆ ಅವ್ರ ಥರ, ಎಲ್ಲರೂ ಥರ ಕಾಣಿಸ್ತಾಳೆ. ಇಲ್ಲಿ ನಮ್ಮನೆ ಮುಂದೆನೆ ತಪ್ಪಂತ ಬಂದ್ಬಿಡು. ಅವತ್ತಿನ ದಿವಸ ನಮಗೆ ಬಹಳ ಸುದೀರ್ಘವಾಗಿ ಸಿಕ್ತು. ಹಂಗಾಗಿ ಅವತ್ತಿನ ದಿನನೇ ಫಿಕ್ಸ್ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ. ನಾನು ಎಲ್ಲಾ ಸ್ವಾಮೀಜಿಯವ್ರನ್ನು, ಪರಮ ಪೂಜ್ಯರನ್ನು ಆಹ್ವಾನಿಸಿದಾಗ ಎಲ್ಲರೂ ಬರಬೇಕು ಅಂತಾನೆ ಇದು ಮಾಡಿದ್ವಿ. ಇವತ್ತು ಕಾರಣಾಂತರಗಳಿಂದ ಕೆಲವರು ಪರಮ ಪೂಜ್ಯರು ಇವತ್ತು ಒಬ್ಬರು ಸ್ವಾಮೀಜಿಯವರು ಇದಾಗಿರೋದ್ರಿಂದ ಬಂದಿಲ್ಲ. ಅವ್ರಿಗೂ ಎಲ್ರಿಗೂ ಸ್ವಾಗತ ಕೊಡ್ತಾರೆ. ತಾತ ಅಂತೂ ಕೇಳಿ 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 ಏನಕ್ಕೆ ಮಾಡಿಸಿದಂದರೆ ಪಾಪ ನಮ್ಮದೆಲ್ಲ ಆಲ್ಬಮ್ಸ್ ಮಾಡಿಸಿ ಎಷ್ಟು ಚೆನ್ನಾಗಿ ಎತ್ತಿಕ್ಕಿದ್ದಾರೆ ನಮ್ಮ ತಾತ. ನಾವು ಇದನ್ನೆಲ್ಲ ಮಾಡಿಸಿ ಕೊಡಬೇಕಲ್ವ. ಈಗ ನೆಕ್ಸ್ಟು ನಮ್ಮ ಅತ್ತೆ ಮಾವಂಗೂ ಮಾಡಬೇಕು. ಎಕ್ಸೈಟೆಡ್ ಆಗಿದೆ ನಮ್ಮ ಅತ್ತೆ ಮಾವನ ಮದುವೆನ ನೋಡೋದು. ನಮಗೆ ಎಲ್ಲ ಸಿಗುತ್ತಾ, ನಮ್ಮ ಭಾಗ್ಯ. ನಾನಂತೂ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದೀನಿ, ಖುಷಿ ಆಗಿದೆ. ಅವರು ಖುಷಿಯಾಗಿ ಮಾಡಿಸ್ಕೊಂಡ್ರೆ ಸಾಕು, ಅದಷ್ಟೇ ರೂಲ್ಸು. ಆದರೆ ನನಗೆ ಭಯ, ಪ್ರತಿ ಅಮ್ಮ ಹೋಗ್ತಂತಾರ ಪ್ರತಿ ಥರ ನಾನು ಅವಾಜಾಕಾಗಲ್ಲ, ನಮ್ಮನೆ ಇರ್ತಾರ. ಅದಕ್ಕೆ ಸಾಕಾಗೋಯ್ತು ಕಣೆ. ಇಲ್ಲೀತೆ ಆಲ್ಬಮ್. ಇನ್ನೊಂದು ವಿಷಯ ಗೊತ್ತಾ, ಅವನಿಗೆ ನನಗೆ ಯಾರ್ಯಾರು ಇಷ್ಟ ಅವರೆಲ್ಲರೂ ಅವನಿಗಿಷ್ಟ. ಸೂಪರ್ ಆಗೈತಾ? ನಮ್ಮ ತಾತ ಫುಲ್ ಖುಷಿ. ನೋಡ್ರಿ ಮಧು, ನೋಡ್ರಿ ಹೆಂಗ್ ಕಾಣಿಸ್ತಾ ಇದಾರೆ ನೋಡ್ರಿ ನಮ್ಮಿಬ್ರು ಚಿಕ್ಕಮ್ಮ. ನೋಡ್ರಿ ಸುಬ್ಬಿ, ನೋಡ್ರಿ ಹೇಳಿ. ನಿಂಗೊಂದು ಫೋಟೋ ತೋರಿಸ್ಲಾ? ಸೂಪರ್ ಗುರು, ಖುಷಿ ಬ್ಲೀಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನಮ್ಮ ಅಪ್ಪ ಬಲೂನ್ ತಂದು ಬಿಟ್ಟಿದ್ದಾರೆ. ಅದು ಇಲ್ಲಿ ಇಲ್ಲಿ ಇಲ್ಲಿಗೆ ತಗೊಬನ್ನಿ ಆಂಟಿ, ಇಲ್ಲಿ ಎತ್ಕೋಬಹುದು ಅವಾಗ. ಗೈಸ್, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಮೆಯ ಫೇಸ್ ರಿವೀಲ್ ಆಗ್ತಾ ಇದೆ. ಹಾ, ಅದು ಶೋಭಿತಾ ಬಂದಿರೋ ದಿನ. ವಾ, ಫೈನಲಿ ಪ್ರತೀಕ್ ಅವರು ಬಲೂನ್ನ ಕೆಳಗೆ ಇಳಿಸಿದ್ದಾರೆ. ಏನು ನಾಯ್ಸ್. ಓಕೆ, ಇವಾಗ ನಾವು ಎಲ್ಲರೂ ಕೇಳಿಸ್ಕೊಳ್ರಿ ಒಂದು ನಿಮಿಷ. ಈಗ ನಾವು ಅಮೇಯನ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಅಲ್ಲಿ ನಿಂತ್ಕೊಂಡು ತೋರ್ಸೋಣ ಅಷ್ಟೇ. ಓಕೆನಾ? ಬನ್ನಿ. ರೆಡಿನಾ? ಓಕೆ. ಅಲ್ಲಿಂದ ನೀನಾ? ಹಾಂ, ಆನವ್ ಇರ್ಕು ಕೊಡಿದೀಪ ಇಲ್ಲಿ. ಆನವ್ ರಿವೀಲ್ ಮಾಡ್ತಾನೆ. ರೆಡಿ? ಇಲ್ಲಿ ತಗೋ ಮಾಹಿತಿ. ಗಾಯ್ಸ್, ಫೈನಲಿ ಅಮೇಯಾಗಿ ಅದು ಅಮೇಯ ಅಲ್ಲ, ಅಮೇಯಾಗಿ 3 months ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇದೆ. ಅಂದರೆ ಇವತ್ತು 12ನೇ ತಾರೀಕು. ನಾನು ಹೇಳಿದ ಹಾಗೆ ಅವಳ ಫೇಸ್ನ ನಾವು ಇವತ್ತು ರಿವೀಲ್ ಮಾಡ್ತಾ ಇದ್ದೀವಿ. ಸೊ ನೋ ಆಡಂಬರ, ಏನು ಆ ಥರ ಸಾಂಗ್ ಶೂಟ್ ಅದು ಇದೆಲ್ಲ ಏನೂ ಇಲ್ಲ. ಜಸ್ಟ್ ಫ್ಯಾಮಿಲಿ ಜೊತೆ ಹಾಗೆ ರಿವೀಲ್ ಮಾಡೋಂಥದ್ದು. ರೆಡಿನಾ? ರೆಡಿ. 3, 2, 1, go!
ಓಕೆ, ಈಗ ಅಮೇಯ ನೋಡಿದ್ರಲ್ಲ, ಇವಾಗ ಹೇಳಿ ಅವಳು ಯಾರ ಥರ? ನನ್ನ ಥರನಾ? ಹಾಲು ಕುಡಿಸ್ಬೇಕು. ಮೌಲಿನ ಥರನಾ? ಮೌಲ್ಯ ನಾನು ಆಲ್ರೆಡಿ ಹೇಳಿದ್ದೀನಿ, ಅವಳು ಒಂದೊಂದ್ ದಿನ ಒಬ್ರೊಬ್ರು ತರ ಕಾಣಿಸ್ತಾ ಇದ್ದಾಳೆ ಗೈಸ್. ಸೊ ಇನ್ನ ಟೈಮ್ ಇದೆ ಅವಳು ಯಾರ ತರ ಅಂತ ಡಿಸೈಡ್ ಆಗಕ್ಕೆ. ಇವನು ಅಷ್ಟೇ, ಇನ್ನ ದೊಡ್ಡವನಾಗ್ತಾ ಆಗ್ತಾ ಬೇರೆ ಬೇರೆ ತರ ಆಗ್ತಾನೆ. ಬಟ್ ಈಗ ಸದ್ಯಕ್ಕೆ ಯಾರ ತರ ಅಂತ ನೀವ್ ಹೇಳ್ಬೋದು ಅಷ್ಟೇ. ಇದೊಂಚೂರು ಕಟ್ಟಿಂಗ್ ಮಾಡೋದು ಸರ್. ಬೇಡ ಇರ್ಲಿ ಬಿಡಿ ಪಾಪ, ಎಷ್ಟುದ್ದನಾದ್ರು ಹಿಡ್ಕೊಳಕ ಯಾರು ಹಿಡಿತಾರ ಅದನ್ನ ಮತ್ತೆ? ನೀವ್ ಹೈಟ್ ಇದೀರ ರೀ, ನಾವು ಓ ಬಲೂನ್ ಕತೆ ಆಗಿದೆ ಈಗ ಮನೇಲಿ. ತೊಳಿ ಪಾಪ ಮೈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸುಪ್ಪೆ ಐಟ್ ಆಗ್ತಾರಲ್ಲ. ಜಾನ್ವಿ ಅದಾಗಲ್ಲ ಜಾನು. ನೋಡಿದ್ರಾ, ವಿಡಿಯೋ ಮಾಡ್ತಾ ಇದ್ದೀನಿ. ಇವಳ ಅಮ್ಮ ಅಂತೆ, ಅವ್ರ ಮಗಳಂತೆ. ಮಗಳಿಗೆ ಗಂಡ ಇದಾರಂತೆ, ಅದಕ್ಕೆ ನೀಟಾಗಿ ಹಿಂಗೆ ಚೂಡಿದಾರ್ ಹಾಕೊಂಡು ಇವಳು ಮನೇಲಿ ಚಡ್ಡಿ, ಅಮ್ಮ ಚಡ್ಡಿ ಹಾಕೊಂಡು ಓಡಾಡ್ತಾ ಇರ್ತಾಳಂತೆ. ಅಲ್ಲ, ಮಗಳೇ ಎಲ್ಲ ಕೆಲಸ ಮಾಡೋದು, ದೇವ್ರ ಪೂಜೆಯಿಂದ ಹಿಡಿದು ಮನೆ ಕೆಲಸ ಎಲ್ಲ. ಮಗಳು ಯಾರು? ಮಗಳು ಮಾಡೋದು. ತೋರ್ಸ್ ಮಗಳು ಯಾರಂತ. ಅಮ್ಮ ಯಾರು? ಅಮ್ಮ ಮಲಗಿದ್ದು ಚಪ್ಪಲ್ ಹಾಕೊಂಡು ಚಡ್ಡಿ ಹಾಕೊಂಡು ಮೇಲಿಂದ ಕೆಳಗಡೆ ಇಳಿತಾಳೆ. ಯಾಕಂದ್ರೆ ಮಗಳು ಗಂಡ ನಮ್ಮಪ್ಪ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ಮನೇಲಿ. ಅಮ್ಮ ಇಳಿಯೋಷ್ಟರಲ್ಲಿ ಮಗಳು ಗಂಡ ಇವರಪ್ಪ. ಎಷ್ಟು ವರ್ಷ ಇದೆ ಕೇಳಕ್ಕೆ. ಅಪ್ಪಿ ನಿಜವಾಗ್ಲೂ ಹೋಗಿದ್ ಮನೆಯಲ್ಲಿ ಈ ತರ ಫೆಸಿಲಿಟಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದಪ್ಪಿ? ಹೆಂಗಿರ್ತೀಯ? ಅದ್ ನಿಮ್ಗೆ ಅರ್ಥನೇ ಆಗಲ್ಲ ಅಮ್ಮ. ಎಲ್ಲದಕ್ಕೂ ನೀವಿಬ್ರು ಕಂಪ್ಲೇಂಟ್ಸ್ ಮಾಡ್ಕೊಂಡು ಕೂತಿರ್ತೀರ. ಈಗ ನಾನು ಅಡ್ಜಸ್ಟ್ ಆಗಿಲ್ವಾ, ಹಂಗೆ ಅವಳು ಅಡ್ಜಸ್ಟ್ ಆಯ್ತಾಳೆ. ಸುಮ್ಮನೆ ಅದೇನು ಕಷ್ಟ ಆಗಲ್ಲ. ಇವಾಗ ನಾನು ಊರಿಗೆ ಹೋದ್ರೆ ಊರಲ್ಲಿ ಹೆಂಗಿತ್ತು, ನನ್ನ ರೂಮೇ ಬೇಕು, ನಂಗೆ ನಾಷ್ಟಿನೇ ಬೇಕು, ನಂಗೆ ಚಡ್ಡಿ ಬೇಕು, ನಂಗೆ ಚಪ್ಪಲಿ ಬೇಕು, ನನಗೆ ಇದೇ ಊಟ ಬೇಕು. ಅಡ್ಜಸ್ಟ್ ಆಗಲ್ಲ. ಅದೇ ಅಮ್ಮ 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 ನಿಮಗೆ ಊರು ಇರಲಿಲ್ಲ, ಕೇರಿ ಇರಲಿಲ್ಲ, ನಿಮ್ಗೆ ಹೋಗಿ ಗೊತ್ತಿಲ್ಲ. ನಮ್ಗೆ ಇತ್ತು, ನಾವು ಹೋಗ್ತಿದ್ದೀವಿ ಅವಾಗ ಅವಾಗ, ನಮಗೆ ಗೊತ್ತು. ನೀವು ಸುಮ್ಮನಿರು. ಅದು ಅರ್ಥವ. ಊರನ್ನು ತಿಂದಿರೋ ಐಟಮ್ಸ್ ನಾನು ಊರಲ್ಲಿ ಅಡಿಗೆ ಮಾಡಿದ್ರೆ ನಾನು ತಿಂತೀನಿ. ಬಿಕಾಸ್ ನಮ್ಮ ಅಪ್ಪನ ಮನೆ ಎಲ್ಲ ನಮ್ಮ ಮನೆ ಊರು ಅಂತ ಗೊತ್ತಿದ್ರು ಅದು ಇನ್ನೊಬ್ರು ಮನೆನೇ. ಹೌದು, ವಿ ಹ್ಯಾವ್ ದ ಕಾಮನ್ ಸೆನ್ಸ್ ಆ್ಯಂಡ್ ಯು ಡೋಂಟ್ ನಿಮಗೆ ಅದು ಇದು ಏನಪ್ಪ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನೀವಿರೋದು ಗಂಡನ ಮನೆ, ನಿಮಗದು ಇರುತ್ತೆ. ನಮಗೂ ಹಂಗೆ ಇರಬೇಕು. ಅಪ್ಪನ ಮನೇಲೂ ಅಯ್ಯೋ ಹಂಗೆ ಹೆಂಗಿರೋದಪ್ಪ. ಅದೇ ಏನಾದ್ರೂ ಅಪ್ಪನ ಮನೆ ಚೆನ್ನಾಗಿಲ್ಲ, ಗಂಡನ ಮನೆ ಚೆನ್ನಾಗಿತ್ತು ಅಂತ ಒಂದಿನಕ್ಕೆ ದೇವ್ರು ನಾವು ಕೇಳಲಿಲ್ಲ. ದೇವ್ರು ಕೊಟ್ಟಿದ್ದಲ್ಲ, ನೀವೇ ಅಪ್ಪ ಅಮ್ಮ ಬೇಕು ಅಂತ ಕೇಳ್ಕೊಂಡು ಮಕ್ಕಳು ಬೇಡ ಅಂತ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ನಾವು ಬಂದಿರ್ಲಿಲ್ಲ, ಮಕ್ಕಳು ಆಯ್ತಿರ್ಲಿಲ್ಲ. ನಾವು ಮಾಡಿಲ್ಲಮ್ಮ, ಬೇರೆಯವ್ರು ಬರೋರು ನೀವ್ಯಾಕೆ ಬಂದ್ರಿ ಅಂತ ಕೇಳ್ತಾರದು. ನಿಮ್ ಮಕ್ಕಳು ಬೇಕಿತ್ತು, ಅದಕ್ಕೆ ನಾವು ನೀವೇ ಬೇಕು ಅಂತ ಬಂದು, ಅಲ್ಲ ನಾವೇ ಬರ್ತೀವಿ ಅಂತ ಏನ್ ಬಂದಿರ್ಲಿಲ್ವಲ್ಲ. ನಾವಲ್ಲಿ ಮೇಲೆ ಒಳ್ಳೋರ್ ತರ ಕಾಣಿಸಿದ್ರಿ ನೀವು. ಯಾಕಂದ್ರೆ ಅವಾಗ ನೀವು ಚಿಕ್ಕವರು, ಇನ್ನ ಮುಗ್ದ್ರು. ಈಗ ಅವ್ವ ಈ ಪಾರ್ಟಿ ಆಯ್ತು ಅಂತ ಇವಾಗ ನೀವು ದೊಡ್ಡವರಾಗಿದ್ರಲ್ಲ, ಅದಕ್ಕೆ ನೀವು ನಮಕ್ಕೆ ಕೆಟ್ಟ ತರ ಕಾಣಿಸ್ತಾ ಇತ್ತೆ, ಅದಕ್ಕೆ ಅಷ್ಟೇ. ಏನ್ ಹೇಳ್ದೆ ನೀನು? ದೊಡ್ಡವರಾಗಿದ್ದೀರಲ್ಲ ಅದಕ್ಕೆ ನಾವು ನಿಮ್ಗೆ ಆ ತರ ಕಾಣಿಸ್ತಾ ಇದೀವಿ. ಇಲ್ಲ, ನಮಗ್ ಸ್ಟಾರ್ಟಿಂಗ್ ಇಂದ ಹಂಗೆ ಕಾಣಿಸ್ತಾ ಇರೋದು. ಅಂದ್ರಲ್ಲ, ಅವ್ರಿಗೆಲ್ಲ ಹರ್ಟ್ ಆಗಿತ್ತು, ಅವ್ರಿಗೆಲ್ಲ ಅವ್ರದ್ದು ಟ್ರಾಮಾಸ್ ಎಲ್ಲ ಇತ್ತು. ಅದೆಲ್ಲ ನೋಡಿದ್ಮೇಲೆ ಯಾಕೆ ಮದುವೆ ಮಾಡ್ಬೇಕು? ಹರ್ಟ್ ಆಗೈತಾನೆ ಅವ್ರಿಗೆ, ಬೇಜಾರಾಗೈತೆ ಅವ್ರಿಗೆ. ನಮ್ಗೆ ಇವಾಗ ನಿಮ್ ಮಕ್ಕಳಲ್ವಾ, ನಾವು ಮಾಡಲ್ಲ ಅಂತ ಇದೀವಲ್ಲ. ಗೈಸ್, ಇವತ್ತು ಮಧು ಮತ್ತೆ ಜಾನ್ವಿ ಎಲ್ಲ ಇಲ್ಲೇ ಇರ್ತಾರೆ. ಸಾಟರ್ಡೆ ಸಂಡೇ ಇವತ್ತು ಎದುರಿಸಿದ್ದೀನಿ, ಬ್ಲಾಕ್ ಮೇಲ್ ಮಾಡಿದ್ದೀನಿ ನಾನು. ನಿನ್ನ ಜುಟ್ಟು ಚೆನ್ನಾಗಿದೆ. ಇವತ್ತು ನೀವೇನಾದ್ರು ಇರ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದು ಅದನ್ನೇ ಆ ಭಯಕ್ಕೆ ಉಳ್ಕೊಂಡಿದ್ದೆ. ಅದಕ್ಕೆ ಇರೋದಾ? ಇಲ್ಲ ಅಂದ್ರೆ ಎಲ್ಲಿ ಯಾವಾಗಲೂ ಹಂಗೆ ಹೇಳ್ತಾಳೆ, ಆಮೇಲೆ ಹಂಗೆ ಮಾಡ್ತಾಳೆ. ಮಾಡ್ತಾಳೆ. ಸೊ ಮಾಡ್ತಿಂತಾನೆ ನಾನು. ಅದಕ್ಕೆ
ಇರು, ಅವಳಿಂಗ್ ಅಂದ್ಲಲ್ವಾ ನೋಡಿ ಇವಾಗ ತಗೋ. ಸರಿನಾ? ಸಮಾಧಾನನಾ? ಅವ್ರ ಮಗಳು ಹಿಂಗೆ ಹೊಡೆದ್ಲಂತೆ. ನಂಗೆ ಹೊಡಿಯೋಕ್ಕೂ ಅವಳಿಗೊಂಥರ ನೋಡಿ ಇಷ್ಟು ಭಯ ಅಂತ ಬಿಲ್ಡಪ್ ತೊಗೊತಾ ಇರೋದು. ಕರ್ಮಗುರು. ನಾವೆಲ್ಲ ಊಟಕ್ಕೆ ಕೂತಿದ್ದೀವಿ ಗಾಯ್ಸ್. ಆಲ್ಫಾಬೆಟ್ ಹೇಳ್ತಾನೆ, 1 2 3 ಹೇಳ್ತಾನೆ. ಆನವ್ ಇದೇನಿದು? ಇದೇನಿದು? ಕಾಪಿ. ಅವನು ಕ್ಯಾಮ್ರಾ ನೋಡಿದ ತಕ್ಷಣ ಓಡೋಗ್ಬಿಡ್ತಾನೆ. 1 to 10 ಹೇಳ್ತಾನೆ. 1 2 3 4. ಇವತ್ತು ಸೂಪರ್ ಆಗಿತ್ತು ಡೇ. ನೀವೆಲ್ಲ ಆಮೇಲೆ ನೋಡಿದ್ರಿ. ಫೈನಲಿ ಇವತ್ತು ಎಲ್ಲರ ಜೊತೆ ರಿವೀಲ್ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್. ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಆ್ಯಕ್ಚುಲಿ. ಎಲ್ಲರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವೀಕೆಂಡ್ ಅಂತ ಬಂದಿದ್ರು. ಆ್ಯಂಡ್ ಮೇಜರ್ ಆಗಿ ನಮಗೆ ಅವಾಗಲೇ ಹೇಳಿದ ಹಾಗೆ ಫೋಟೋ ಶೂಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ಬರುತ್ತೆ, ಬಟ್ ವ್ಲಾಗ್ ಥರನೇ ತೋರಿಸ್ಬೇಕು ಹಾಗೆ ಅಂತ. ಆಮೇಲೆ ಫೋಟೋ ಶೂಟ್ದು ಅದನ್ನು ಕೂಡ ನಾನು ತೋರಿಸ್ತೀನಿ, ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ಅದು ಸ್ವಲ್ಪ ಎಡಿಟಿಂಗು ಅದು ಇದು ಎಲ್ಲ ನಡೀತಾ ಇದೆ, ಹಾಗಾಗಿ ಇಲ್ಲ ತೋರಿಸ್ಬಿಡೋಣ. ಕ್ಲಾರಿಟಿ ಇಲ್ಲ, ಇದು ಕ್ಲಾರಿಟಿ ಇಲ್ಲ ಬಿಕಾಸ್ ಅದು ಸ್ಕ್ರೀನ್ ಶಾಟ್ ರೀ. ಬಟ್ ನಂತರ ಹೆಂಗೆ ಇಮಿಡಿಯೇಟ್ ತೋರ್ಸೋಕ್ಕಾಗಲ್ವಲ್ಲ. ಓಕೆ ಗೈಸ್, ಅದು ಏನು ಗೊತ್ತಾ ಮಾಡ್ತೀವಿ, ಫೋಟೋನೇ ಆ್ಯಡ್ ಮಾಡಿಬಿಡ್ತೀವಿ ವಿಡಿಯೋ. ಆಯಿತಾ? ಕಳಿಸ್ಬೇಕು. ನೀವು ಎಡಿಟ್ ಮಾಡಿದ್ರಲ್ಲ ಫ್ಯಾಮಿಲಿ ಫೋಟೋ, ಒಂದು ಅದನ್ನೇ ತೋರಿಸಿದ್ರು. ಇದಾಕ್ಲಾ ನೋಡಿ, ಆನವ್ದೆಲ್ಲ ಆಗಿದೆ. ಅದೆಲ್ಲ ಇದಾಗಿಲ್ಲ ರೀ, ಬ್ಲರ್ ಆಗಿದೆ ನೋಡಿ ಸ್ಕ್ರೀನ್ ಶಾಟು. ನೀನು ಹೋಗಿ ತೂ. ಆಮೇಲೆ ಹೇಗೆ ಅಮ್ಮಗೆ ತಂದ್ಬಿಟ್ಟು ಬಂದೆ. ಅಮೇಯ ಈಗ ನಾನು ಧೈರ್ಯವಾಗಿ ಝೂಮ್ ಮಾಡ್ಬೋದು ಅಮ್ಮೇಯನ. ಹೆಂಗಿತ್ತು ಏನು ಹಂಗಿತ್ತು ಯಾರು? ಜಾನ್ವಿ ಕಪೂರು. ಒಂಥರ ಹುಚ್ಚು ಅವಾಗಿಂದ ಬಂದು ತಾನೆ. ಹಂಗೆ ಈಗೇನು ವಿಡಿಯೋ ಪೂರ್ತಿ ನೀನೇ ಇರೋದು. ಬೆಳಗ್ಗೆ ಬಂದಾಗಿಂದ ಅಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಮಾತಾಡ್ತಿರುವಾಗ ರೆಕಾರ್ಡ್ ಮಾಡಿದ್ ಗಮನ ಇಲ್ವಾ ನಿಂಗೆ? ವೆರಿ ಗುಡ್. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇದೇ ಜುಟ್ಟೊಂದಿಗೆ. ಸಿ ಯು ಆಲ್, ಲವ್ ಯು, ಬಾಯ್. ಬಾಯ್ ಹೇಳಿ ಎಲ್ರು. ಈಗ ಬಾಯ್ ಅನವ್.